ಗಂಗಮ್ಮ, ಓ ಗಂಗಮ್ಮ, ಅದೇನ್ ಮಾಡ್ತಿದ್ದೀರಾ ಮನೆಯಲ್ಲಿ? ಓ ಬೆಚ್ಚ ಕೊತ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೀರಾ ಏನೋ ಚಳಿ ಗಿಳಿ ಅಂತವ. ತೋಡ್ತವಂತ ಏನೋ ಹೋಗಕ್ಕಿಲ್ವಲ್ಲ ನೀವಂತೂ. ಅಲ್ಲಲ್ಲಿ ಬಂದಿದ್ಲಿ ನಮ್ಮ ಮನೆ ಹತ್ರ, ಬರ್ದಿರ್ಲಿ ಒಂದ್ ಸ್ವಲ್ಪ. ಏನೇ ಸುಶೀಲಾ ನಿಂದು? ಮಲ್ಕೊಂಡಿದ್ದೆ ಟಿವಿ ನೋಡ್ಕೊಂಡು, ಇನ್ನೇನ್ ಮಾಡೋಣ? ಗೊತ್ತಾಗಲಿ ನಮ್ಗೆ ನೀವು ಅದೇ ಕೆಲಸ ಮಾಡ್ತಿರ್ತೀರಂತ. ಅಲ್ಲಿದ್ದವನಿಗೆ ಕಡ್ಲೆ ಇಲ್ಲ, ಕಡ್ಲೆ ಇದ್ದವನಿಗೆ ಅಲ್ಲಿಲ್ಲ, ಹಂಗಾಯ್ತು ನೋಡಿ. ಆ ದೇವ್ರು ನಿಮಗೆ 8 ಎಕರೆ ತೋಟ ಕೊಟ್ಟಿದ್ದಾನೆ, ನೀವಿಲ್ಲಿ ಬೆಚ್ಚಾಗಿ ಮಲ್ಕೊಂಡಿದ್ದೀರಾ. ಅದ್ಯಾರೋ ಹಸ ಬಿಟ್ಕೊಂಡು ಮೇಯಿಸ್ತಿದ್ದೀರಂತ ನೋಡಿ. ಲಲ್ಲಿ ಬಂದು ಹೇಳೋದ್ಲು, ನಮ್ಗದು ಇದ್ದಿದ್ರೆ ಅಪ್ಪ ಹೆಂಗ್ ನೋಡ್ಕೊಂತಿದ್ವಿ. ನೀವಂತೂ ಹೋಗ್ ಕಾಯಿ ಬೀಳ್ತೈತ ಏನಂತ ಏನು ಹೋಗಿ ನೋಡಕ್ಕಿಲ್ಲ. ಊರವರೆಲ್ಲ ನಿಮ್ ತೋಟದಲ್ಲೇ ಬಿಟ್ಕೊಂಡಿರ್ತಾರೆ ಕುರಿ ಮೇಕೆ ಎಲ್ಲವ. ನಮ್ ತೋಟವ ಅದ್ಯಾರು ತಗೊಂಡೋಗ್ಬಿಟ್ಟಿದ್ರಂತೆ? ನಾವ್ ಮನೇಲಿ ಇರ್ತೀವಂತಪ್ಪ, ಹಾಗಂತ ಬೇರೆಯವ್ರ ತೋಟಕ್ಕೂ ನಾವ್ ಹೋಗ್ತೀವೇನು? ಅದ್ ಯಾವಳ್ ಬಿಟ್ಟಿಲ್ಲ ಅಂತ ಕೇಳ್ಕೊಳ್ಳೋದಲ್ವಾ ನೀನು? ಓ ಹೇಳ್ಬಿಡ್ತಾಳ ಅವಳು ನಂಗೆ ಯಾರಂತವ ಹೇಳ್ತಿದ್ಲು. ಇವಾಗ ಹೋಗ್ ನೋಡಿ, ಸಿಕ್ಕಿದ್ರೆ ಸಿಗ್ಬಹುದು. ಇಲ್ಲೇ ಬರ ಇರ್ತಿರಲ್ಲ ನೀವು, ಒಂದ್ ಸ್ವಲ್ಪ ಹೊತ್ತು ತೋಟ ಕಡೆ ಹೋಗ್ ಬರ್ಬೇಕಲ್ವಾ? ಈ ಚಳಿಲಿ ಯಾವಳು ಹೋಗ್ತಾಳೆ ಅಂತ ಹೋಗ್ಲಿಲ್ಲ ಕಣೆ. ಅದ್ ಯಾವಳು ಬಿಟ್ಕೊಂಡಿದ್ದಾಳೆ, ಹೋಗ್ ನೋಡ್ಕೊಂಡ್ ಬರ್ತಿತ್ತಾಳು. ಹಸ ಕರು ಮೇಕೆ ಎಲ್ಲ ಬಿಟ್ಕೊಂಡ್ ಮೇಯಿಸ್ತಿದ್ರಂತೆ, ಹೋಗ್ ನೋಡ್ಕೊಂಡ್ ಬನ್ನಿ ಹೋಗಿ. ನಮ್ಮನೆ ಹಟ್ಟಿ ಗಂಡ್ಮಕ್ಳು ತೋಟ ಕಡೆ ಅಂತ ಏನು ಹೋಗಿ ನೋಡಲ್ಲ. ನಾವ್ ಹೆಂಗಸ್ರೆ ಸಾಯ್ಬೇಕಲ್ಲಿ, ಬೇರೆ ಪ್ಯಾಟೆ ಸುತ್ತಿರ್ತವೆ. ಅದ್ ಯಾವಳು ಬಿಟ್ಟವಳೆ ನಂಗೆ ಕೈಲಿ ಸಿಗ್ಲಿತ್ತಾಳು, ಮಾಡ್ಕೊಡ್ತಿರೋ ಅವಳಿಗೆ ಸರಿಯಾಗಿ. ಬೀಳ್ತಿರೋ ಕಾಯಿ ಒಂದು ಮನೆ ತಗ ಬರ್ತಿಲ್ವಲ್ಲ ಅನ್ಕೊಂಡಿದ್ದೆ ನಾನು. ಅದ್ ಯಾರೋ 5 ಗಂಟೆಗೆ ಎದ್ದು ಬೇರೆ ಹೋಗ್ತಾರಂತೆ ತೋರ್ತವ, ನನ್ ಕೈಗೆ ಸಿಗ್ಬೇಕು ನೋಡು. ಇವ್ರಿಗೆ ಮಾಡ್ತೀನಿ ಮಾರಿ ಹಬ್ಬ, ತಾಳು ಹೋಗ್ ಬರ್ತೀನಿ. ಸರಿ ಕಣ್ ಹೋಗ್ ಬನ್ನಿ. ಯವ್ವ ಯವ್ವ ಯವ್ವ, ಅದ್ ಯಾವಳು ನಮ್ ತೋಟದಲ್ಲಿ ಈ ಟೊಂಕುರಿ ಆಡ್ ಮರಿಯಲ್ಲ ಹಸು ಎಲ್ಲ ಬಿಟ್ಕೊಂಡ್ ಕೂತವಳು. ಇವ್ರಿಗೇನು ಹೇಳೋರು ಕೇಳೋರು ಯಾರಿಲ್ಲ ಅನ್ಕೊಂಡಿದ್ದವ್ರೇನು? ಅವ್ರ ಅಪ್ಪನ ಮನೆ ಅಂದಂಗ ತಂದು ಬಿಟ್ಕೊಂಡ್ ಮೇಯಿಸ್ತಿದಾರಲ್ಲ. ತೆಂಗಿನ ಗಿಡಗಳೆಲ್ಲ ಇವರಿಂದಾನೇ ಹಾಳಾಗಿ ಹೋಗ್ತಿರೋದು. ಕುರಿ ಮರಿಗಳು ತೆಂಗಿನ ಗಿಡ ತಿನ್ನಂಗಿರ್ತಾವ ಮರಿಗಳು. ಯಾರ ರಮ್ಮಿ ಅದು ತೋರ್ತಾವ್ ಬಂದು ಹಸು ಮೇಕೆ ಎಲ್ಲ ಬಿಟ್ಕೊಂಡ್ ಕೂತಿರೋದು? ಹೇ ಶು ಶು ಅಬ್ಬ, ಓ ಬಂಗ್ ಎಲ್ಲಿ ಮೇಯ್ತಿರೋದ್ ನೋಡು. ಹೋಗಕಾರ ಹೋಗಿ ಕಡಿಕೆ. ಯಾವಳು ಬಿಟ್ಕೊಂಡು ಅದೆಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾಳೆ ಅಂತ ಅನ್ಕೊಳ್ಳೋಣ. ಬಿಟ್ಬಿಟ್ಟು ಆರಾಮಾಗಿ ಹೋಗಿ ಮಲ್ಕೊಂಡಿದ್ದಾರೆ ಅನ್ಸುತ್ತೆ ತೆಂಗಿನ ಮರದ ಕೆಳಗಡೆ. ಓ ಇವ್ರಪ್ಪನ ಮನೆ ಅಂದಂಗಿದ್ದ ಅವಳು ಬಿಟ್ಕೊಂಡಿದ್ದಾಳೆ. ಯಾರಮ್ಮಿ ಅದು ತೋಡ್ತವ ಹಿಂಗ್ ಬಿಟ್ಕೊಂಡ್ ಕೂತಿರೋದು? ನಿಮ್ಗೆ ಹಿಂಗ್ ಹೇಳಕ್ ಕೇಳೋರು ಯಾರಿಲ್ಲ ಅನ್ಕೊಂಡಿದ್ದೀರಲ್ಲ, ಆಯಾಗ ಬಿಟ್ಕೊಂಡು ಅದೆಲ್ಲೋಗಿ ಬಿಟ್ಟಿದ್ದೀರಾ? ಅದ್ ಯಾರ್ದಿವೆಲ್ಲವ? ಕಟ್ತೀನಿ ತಗೊಳ್ಳಿ, ಮನೆ ತಗೋ ಹೋಗಿ ಕಟ್ತೀನಿ, ಪಂಚಾಯತಿ ಕರಿತೀನಿ. ಅದ್ ಯಾರ್ದ ಸೈದಾರೆ ಒಂದ್ ಹೆಂಗ್ ಬಿಡಿಸ್ಕೊಂಡು ಹೋಗ್ತೀರಾ ನೋಡ್ತೀನಿ. ಬೀಳ್ತೀರ ಒಂದು ಕಾಯಿ ಕೈಗೆ ಸಿಕ್ತಿಲ್ವಲ್ಲ ನಿಮ್ಮಂತವರಿಂದ. ಉದ್ಧಾರ ಆಗ್ತೀರಾ ನೀವೆಲ್ಲ? ಕಂಡೋರ್ದಲ್ಲಿ ಬಂದೆಲ್ಲ ಹಾಳು ಮಾಡ್ತಿದ್ದೀರಲ್ಲ. ಅಯ್ಯೋ ಗಂಗಾ ಮಕ್ಕಳೇ, ನಾನು ಈಗ ಹೊಡ್ಕೊಂಬಂದಿದ್ದು ನಾನೇನ್ ಮೇಯಿಸ್ತಿರ್ಲಿಲ್ಲ. ಅಯ್ಯ ನಿನ್ನ, ನಂಗೆ ಬಾಗಿ ಬರ್ತದ ನೋಡಿ ಇವಾಗ. ಅವಾಗಿಂದ ಬಡ್ಕೊಂತಿದ್ದೀನಿ, ಎಲ್ಲದೆಲ್ಲೋಗಿದ್ದೆ? ಈಗ ಬಿಟ್ಕೊಂಬಂದಂತೆ, ಈಗ ಬಿಟ್ಕೊಂಬಂದ್ಲು. ನಿಮ್ಮ ಅಪ್ಪನ ಮನೆಯಿಂದನೇ ತೋಟವ ಬಿಟ್ಕೊಂಡ್ ಕೂತಿದ್ಯಲ್ಲ, ಈಟೊಂದು ಹಸ ಮೇಕೆ ಎಲ್ಲವ, ಈ ಕುರಿ ಆಡ್ಗಳೆಲ್ಲ ಹೇಳ್ಕೊಂಡು ಹೋಗ್ತೀನಿ ತಗ ಮಂತವ. ಅದ್ ಹೆಂಗ್ ಬಿಡಿಸ್ಕೊಂಡು ಹೋಗ್ತೀಯ ಅಂತ ನಾನು ನೋಡ್ತೀನಿ. ನಮ್ ತೋಟದವ ಇದಾವಂದ್ರೆ ನಮ್ದೇ ಅಲ್ವಾ ಇವಾಗ, ಕರ್ಕೊಂಡು ಹೋಗ್ತೀನಿ ತಾಳು. ಅಯ್ಯ ಕಗಮಕ, ಅದೇ ಹಾಕಂಗಾಡ್ತೀಯ? ಈಗ ಬಿಟ್ಕೊಂಡ್ ಬಂದಿದ್ದು ಅಂತಿಲ್ವಾ? ಹಿಂಗೆ ಹೊಡ್ಕೊಂಡು ಹೋಗೋಣ ಮಂತವ, ನೀರ್ ಕುಡಿಸ್ಕೊಂಡ್ ಬರೋಣ ಅಂತ ಕರ್ಕೊಂಡ್ ಬಂದಿದ್ದ ಆಟೆಯ. ನೀರ್ ಕುಡ್ಕೊಂಡ್ ಬರೋಣ ಅಂತ ಕೇಳ್ತಾ ಹೋಗಿದ್ದೆ. ಏನ್ ನಡ್ಕೊಂಡ್ ಮಾತಾಡ್ತೀರ ಕೈಗೆ ಸಿಕ್ಕಿದ್ ಕೂಡ್ಲೇವಾ? ನಿಮ್ದೆಲ್ಲ ಗತಿ ಆಗ್ತೈತೆ, ತಡೀರಿ ನಿಮ್ದೆಲ್ಲವ ಮಾಡ್ತೀನಿ. ಕರ್ಕೊಂಡು ಹೋಗ್ತೀನಿ. 2 ಹಸವ ಮನೆ ತವ ನಾನೇ ಕಟ್ಕೊಂಡು ನಾನೇ ಸಾಕತೀನಿ. ಅದ್ ಹೆಂಗ್ ನಮ್ ತೋಟದವ ಬಿಟ್ಟೆ ಅಂತವ? ಹೆಂಗಮ್ಮಕ್ಕವ್ರೆ, ನಾನು ಬಿಡ್ತಿದ್ದೀನಿ. ಅದು 4 ವಾರದಿಂದವ ಅಲ್ಲಲ್ಲಿ ಬಿಟ್ಕೊಂಡು ಮೇಯಿಸ್ತಿದ್ಲಂತೆ. ನೀವು ಬಂದು ನನಗೆ ಹೇಳ್ತಿದ್ದೀರಲ್ಲ. ಯಾವ ಲಲ್ಲಿನಾದ್ರಾಗ್ಲಿ ಮಳ್ಳಿನಾದ್ರೂ ಆಗಿರ್ಲಿ, ನಿನ್ಗೆ ಯಾರೇ ನಮ್ ತೋಟದವ ಬಾ ಅಂತ ಹೇಳಿದ್ದು? ನೀನ್ ಕಾಲಿಕ್ಕಕ್ಕೆ ಏನೈತೆ ಅಂತ ಅವಾಗ ಆಲಿಕ್ತೆ ಅಂತ? ಅಯ್ಯ, ನೀರ್ ಕುಡ್ಸಕ್ ಕರ್ಕೊಂಡು ಹೋಗ್ತಿದ್ದೆ, ಈ ದಾರಿ ಇತ್ತಲ್ಲ ಅಂತ. ದಾರಿ ಎಲ್ರಿಗೂ ಅಲ್ವಾ ಇರೋದು? ನಾನಿಲ್ಲೇ ಕಾಡ್ದವ ಇಲ್ಲಿ ಮೇಯಿಸ್ಕೊಂಡ್ ಕೂತಿದ್ದೀನಿ. ನಿಮ್ ತೋಟಕ್ಕೆ ನಾನೆಲ್ಲ ಕಾಲಿಡ್ಲಿ? ಇವಾಗ ಇಟ್ಟಿಲ್ವೇನೆ ನೀನು? ಇವಾಗ ಬಂದಿಲ್ವಾ? ಓ ಬಾರಿ ಮಾತಾಡ್ತಿದೀಯ ನೋಡು. ಇಲ್ಲಿ ಹೇಳೋ ಯಾರು ಇಲ್ಲ. ಇದೇನ ಗೌರ್ಮೆಂಟ್ ತೋಟ ಅನ್ಕೊಂಡವ್ರೆ. ಎಲ್ರು ಊರವರೆಲ್ಲ ಬಿಡ್ಕೊಂಡ್ ಕೂತಿರ್ತಾರಲ್ಲ, ಓಡ್ಕೊಂಡೋಗು ಇಲ್ಲಿಂದವ. ನಿನ್ನ ಹಸುಗಳನ್ನ ನಿನ್ನ ಆಡ್ಗಳನ್ನ ನನ್ ಕಣ್ಣಿಗೆ ಬಿದ್ರೆ ನೋಡು ಇನ್ನೊಂದ್ಸಲಿ ನಿಂಗೆ ಐತೆ ಮಾರಿ ಹಬ್ಬ. ಪಂಚಾಯತಿಗೆ ಸೇರಿಸಿ ಮರ್ಯಾದೆ ತೆಗಿಸ್ಬಿಡ್ತೀನಿ. ಇದೇ ಕೊನೆ ಸಲಿ, ಇನ್ನೊಂದ್ಸಲಿ ನನ್ ಕೈಗೆ ಸಿಗ್ಬೇಕು ನೀನು. ಗಂಗಮ್ಮಕ್ಕ, ನಾನೇನಕ್ಕೆ ಇಟ್ಕೊಂಡ್ ಬರ್ಲಿ? ಸುಮ್ ತಗೊಳ್ಳಿ, ನಾನು ಹೊಡ್ಕೊಂಡು ಹೋಗೋಣ ಅಂತ ಬರ್ತಿದ್ದೆ ಈ ಕಡೆ. ನೀರ್ ಕುಡ್ಸಕ್ಕೆ ಕೆಟ್ಟವ ಅಂತವ. ನಿಮ್ದೊಳ್ಳೆಯ ಬಾಯಿ ಬಂದಾಗೆಲ್ಲ ಮಾತಾಡ್ಬೇಡಿ ನೀವು. ಏನು ಮೇಯ್ಸಕ್ಕೆಲ್ಲೋ ಮೇವಿಲ್ಲ ಅನ್ಕೊಂಡಿದ್ದೀರೇನು? ಇವಾಗಿಂದ ಬಾಯಿ ಬಂದಾಗೆಲ್ಲ ಮಾತಾಡ್ತಿದ್ದೀರಲ್ಲ. ನಾನೇನು ಇವಾಗ 1 ವರ್ಷದಿಂದ ಮೇಯಿಸ್ತಿಲ್ಲ ಸಮಯಕ್ಕೆಗಳನ್ನ. ಓಹೋ
ಚಿಕ್ಕವಳಿದ್ದಾಗೆಲ್ಲಾನು ಇದೇ ಕೆಲಸ ಮಾಡ್ಕೊಂಡ್ ಬಂದಿರೋದು. ಇವಾಗವರೆಗೂ ಯಾರ ಹತ್ರನೂ ಒಂದ್ ಮಾತೇನು ಹೇಳಿಸ್ಕೊಂಡವಳಲ್ಲ ನಾನು. ನಿಮ್ಮ ಹತ್ರ ಹೇಳಿಸ್ಕೊಳಂಗಾಯ್ತಲ್ಲ. ಓ, ನಂಗ್ ಬಂದ್ ಹೇಳಿದ್ರು ತಗ ಬಿಡ್ಕೊಂಡ್ ಮೇಯಿಸ್ತಿದ್ದೆ ಅಂತ. ಅದೇನಕ್ಕ ನಡ್ಕಾಡ್ತಿದ್ಯಾ? ಬಿದ್ದಿರೋ ಕಾಯೆಲ್ಲ ಎತ್ಕೊಂಡು ಅದ್ ಯಾವ ಮನೆಯಲ್ಲಿ ಇಟ್ಕೊಂತಿದ್ದಾಳ ಏನೋ. ನನ್ ಕಣ್ಣಿಗೆ ಒಂದಿನ ಕಾಣ್ಬೇಕು ನೋಡು. ಓ, ಇದೇ ನೀವು ನನಗೆ ಕಳ್ಳಿ ಅಂತಿದ್ದೀರ. ನಾನೇನಕ್ಕೆ ಎತ್ಕೊಂಡೋಗ್ಲಿ ನೀವು ಕಾಯ್ಕೊಳ್ಳ? ಅದ್ಯಾವಳು ಬಂದು ಏನಂತ ಚಾಡಿ ಹಾಕಿದ್ಲ ಏನೋ. ನಾನ್ ನಿಮ್ ತೋಟ ಕಡೆ ಕಾಲೇ ಇಕ್ಕಲ್ಲ. ನನ್ ಬಗ್ಗೆ ಒಂದ್ ಹೇಳ್ತಿದ್ರಲ್ಲ ಅಂತ ನೀವು. ಓ, ಏನ್ ಸುಮ್ನೆ ಎಳಸ್ಕೊಂತಿದೀನಿ ಅಂತ ಹೇಳ್ತಿದ್ದಾನೆ ಇದ್ದೀರಲ್ಲ ನೀವು. ಓ, ಬಂದಾಗಿದ್ರೆ ಮನೇಲಿ ನೋಡಿ ಕಾಯಿ ಅನ್ನೋದೇ ಇಲ್ಲ ನಮ್ಮ ಮನೇಲಿ. ನಿಮ್ಮ ತೋಟಕ್ಕೆ ಬರಲ್ಲ ನಾನು. ಯಾವಳಿಗೆ ನನ್ಗೇನಾದ್ರು ಯಾವಳ ಕಳ್ಳಿ ಅಂತ ಹೇಳಿದ್ದವಳು? ಆ ಲಲ್ಲಿ ಮತ್ತೆ ಆ ರಾಮಣ್ಣನೇ ಬಿಡ್ಕೊಂಡು ಕೂತಿರ್ತಾರೆ ಇಲ್ಲೇ ನಿಮ್ ತೋಟದಲ್ಲೇ. ಇನ್ನು ನನಗೆ ಹೇಳ್ತಿದ್ರಲ್ಲ ಅಲ್ಲಿ ಹೋಗಿ ಅವ್ರ ಮನೇಲಿ ನೋಡೋಗಿ. ಸುಮ್ತಾಳೆ, ಅವಳೆ ಬಂದ್ ಹೇಳಿದ್ಲು ನಂಗೆ ನೀನೇ ಬಿಡ್ಕೊಂಡು ಕೂತಿದ್ದಂತೆ. ಅಯ್ಯೋ ಶಿವನೇ, ನೋಡ್ ಮತ್ತೆ ಅವಳ ದಿನ ಬರೋದು ಇವತ್ತೊಂದ್ ದಿನ ನಾನು ಈ ಕಡೆ ಹೊಡ್ಕೊಂಡ್ ಬಂದಿದ್ದಾಗೆ ನನ್ಗೋಗಿ ತೆಗ್ದಾಕ್ಸಿದಾಳಲ್ಲ. ಸರ್ಜಾದ್ ಮಳ್ಳಿ ಇದ್ದಾಳ ಅವಳು ಲಲ್ಲಿ. ಹೋಗಿ ಕೇಳ್ತೀನಿ ತಗೊಳ್ಳಿ ಅದ್ ಯಾರು ಬಿಡ್ಕೊಂಡ್ ಬರ್ತಿದ್ರು ಅಂತ. ಅವ್ರ ಮುಂದೆನೆ ಹೇಳಿಸ್ತೀನಿ ತಗೊಳ್ಳಿ, ಬನ್ನಿ ಹೋಗೋಣ. ಹೆಚ್ಚಿಗೆ ಬಾದ್ಬೇಡ ಕಣೆ ವೀಣಾ, ಸುಮ್ ಹೇಳ್ಕೊಂಡೋಗು ಇಲ್ಲಿಂದವ. ಇವತ್ತೊಂದ್ ದಿನ ಅಪ್ಪಿತಪ್ಪಿ ಬಂದಿದ್ದೀನಿ ಅಂತ ಹೇಳ್ತಿದ್ಯಾ, ಇದೇ ಕೊನೆ. ಇನ್ನೊಂದ್ ದಿನ ನನ್ ಕಣ್ಣಿಗೆ ಸಿಕ್ಕಾಕೊಂಡ್ರೆ ನೋಡು, ನಾನಂತೂ ಸುಮ್ನೆ ಬಿಡೋಳಲ್ಲ. ನನ್ ಬಗ್ಗೆ ಗೊತ್ತಿದ್ರುವ ನೀನು. ಇನ್ನೊಂದ್ ದಿನ ನನ್ ಕಣ್ಣಿಗೆ ಸಿಕ್ಕಾಕೊಂಡ್ರೆ ಇವಾಗ ಹೇಳಲ್ಲ, ಮಾಡಿ ತೋರಿಸ್ತೀನಿ ನಿಂಗೆ. ಅಯ್ಯ, ನಾನೇನ ನಿಮ್ ತೋಟ ಕಾಲಿಡ್ಲಿ? ಅವಳು ಯಾವಳು ಹೇಳಿದಾಳೆ ಅವಳ ಹತ್ರ ಹೋಗ್ತೀನಿ ತಗೊಳ್ಳಿ, ಮಾಡ್ತೀನಿ. ಬಿಡ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡಿರ್ತಾಳೆ. ಇನ್ನು ನನ್ ಬಗ್ಗೆ ಹೇಳ್ತಿದ್ಲ. ನನ್ ಬಗ್ಗೆ ಹೋಗಿ ಚಾಡಿ ಹೇಳಿದಾಳಲ್ಲ ಲಳ್ಳಿ ಮಳ್ಳಿ. ಅವಳಿಗೆ ಐತ್ ತಗೊಳ್ಳಿ, ಅವಳು ನನ್ ಕಡೆಗೆ ಸಿಗ್ಲಿ. ಅವಳು ಎಲ್ಲ ಎತ್ಕೊಂಡು ಹೋಗೋಳು ಅವಳು. ಇನ್ನು ನನ್ ಮೇಲೆ ಹಾಕಿದಾಳಲ್ಲ ಅವಳು. ಏನಿಂದ ಅತಿ ಆಯ್ತು ಕಣೆ, ಸುಮ್ನೆ ಇರು ಅಂತ ಹೇಳ್ದಾಗಲ್ಲ ಬಾಯ್ದಿನ್ ಜಾಸ್ತಿನೇ ಆಗ್ತೈತಲ್ಲ. ಬಾವಾಗ ಕೇಳೋಣ ಅದೇನ್ ಮಾತಾಡ್ತಿ ಅಂತ ನಾನು ನೋಡ್ತೀನಿ. ಬನ್ನಿ, ಹೇಳ್ತಿಲ್ವಾ ನಾನಲ್ಲ ಅಂತವ. ಬನ್ನಿ ಹೋಗಿ ಮಾತಾಡೋಣ. ಎಲ್ಲವಳವಳು ಕಗೂಗವಳನ್ನ. ಲಲ್ಲಿ ಬಾರ ಇಲ್ಲಿ. ಓ, ಏನ್ರಿ ಗಂಗಮ್ಮ ವೀಣಾ, ಯಾಕವ್ವ ನಮ್ ತೋಟ ಕಡೆ ಬಂದ್ಬಿಟ್ಟಿರಾ? ಈ ಕಡೆ ಹೊಡ್ಕೊಂಡ್ ಬಂದಿದ್ಯಾ ಹಸ್ಗಳನ್ನ? ಯಾಕೆ? ಏನ್ರಿ ಗೌಡ್ರೆ, ನಿನ್ ಹೆಂಡತಿ ಕಣ್ಣಿಗೂ ನಿಮ್ ಕಣ್ಣಿಗೂ ಅದ್ ನಾನು ಹೆಂಗ್ ಕಾಣ್ತಿದ್ದೀನಿ ಅಂತ ಹೆಂಗ್ ಕಳ್ಳಿ ಪಟ್ಟ ಓಡ್ಸಕಂತ ಕೂತಿದ್ದೀರೇನೋ ನೀವು ನಿಮ್ ಹೆಂಡತಿಯ? ಓ, ಅದ್ಯಾಕವ್ವ ಈಗ ಹೇಳ್ತಿ? ಅದ್ಯಾಕೆ ಮಕ ಹಂಗ್ ಮಾಡ್ಕೊಂಡು ಸಿಟ್ಟಲ್ಲಿ ಮಾತಾಡಿಸ್ತಿದ್ಯಾ? ಅದೇನಾಯ್ತು ಹೇಳು? ಇಟೊಂದ್ ತೋಟ ಇಟ್ಕೊಂಡ್ರುವ ಕಂಡೋರ್ ಮನೆಗೆ ಆಸೆ ಪಡೋ ನೀವು ನಿಮ್ ಹೆಂಡತಿವ ನನ್ ಮೇಲೆ ಗುಬ್ಬೆ ಕುಡ್ಸಿದಾಳಲ್ಲ ನಿಮ್ ಹೆಂಡತಿಲಲ್ಲಿ. ಓ, ಇವಳು ಬರೇ ಇದೇ ಕೆಲ್ಸ, ಇದೇ ಜಗಳ ಆಯ್ತಲ್ಲ. ಅದೇನ್ ಮಾಡಿಕವಳೆ ಇನ್ನುವ? ನಾನು ಹೇಳ್ತೀನಿ ಕಣವ, ಇಲ್ಲೇ ಮೇಯ್ಸುವಂತ. ಅವಳ್ದು ಏನೇನು ಇನ್ ಬುದ್ಧಿ, ಬರೀ ಅವ್ರದ್ದು ಇವ್ರದಕ್ಕೆ ಆಸೆ ಪಡ್ತಾಳೆ. ನಾನೇನ್ ಮಾಡ್ಲಿ? ಅದೇನ್ ಮಾಡಿಕ್ಕಿದ್ಲು? ಕೇಳಿಸ್ಕೊಂಡ್ರಿ ಗಂಗಮ್ಮ, ಅವ್ರ ಬಗ್ಗೆ ಕೇಳಿಸ್ಕೊಳ್ಳಿ. ಗಂಡನೇ ಹೇಳ್ತಿಲ್ವಾ? ಅದ್ ಹೇಳ್ರಿ, ಇವ್ರ ತೋಟದವ ಯಾರು ಹೋಗೋದು ಕುರಿ ಮೇಯ್ಸಕ್ಕೆ ಆಳ್ ಮೇಯ್ಸಕ್ಕೆ ಹಸು ತಗೊಂಡ ಅದ್ ಯಾರು ಹೋಗ್ತಾರಂತ ಹೇಳಿ ಇವ್ರು ಒಂದ್ ಸ್ವಲ್ಪವ. ಓ, ಯಾರು ಹೋಗ್ತಾರ ನಂಗೆ ಗೊತ್ತು ಕಣವ. ಆಯ್ತು ನನ್ ತೋಟ ಆಯ್ತು, ನಾನು ಎಲ್ಲೂ ಹೋಗೋಕಿಲ್ಲ. ನೀನೇ ನನ್ ಹತ್ರ ಬಂದ್ ಕೇಳ್ತಿದ್ಯಲ್ಲ. ಅಲ್ಲ ಕಣ್ರಿ ಗೌಡ್ರೆ, ನಿಮ್ ಹೆಂಡತಿ ಇದ್ದಾಳಲ್ಲ, ಹೋಗಿ ಇವ್ರ ಮನೆ ತವ ನಾನು ಹೋಗಿ ಬಿಡ್ಕೊಂಡ್ ಕೂತಿದ್ದೀನಿ, ಕಾಯೆಲ್ಲ ಎತ್ಕೊಂಡು ಹೋಗಿದ್ದೀನಿ ಅಂತ ಎಲ್ಲ ಹೇಳಿದಾಳಲ್ಲ. ಎಷ್ಟಿರ್ಬೇಕು ಅವಳಿಗೆ? ಪಂಚಾಯತಿ ಕುರ್ಸ್ತೀನಿ ತಗೊಳ್ಳಿ ನಿಮ್ದು ನಿಮ್ ಹೆಂಡತಿವ. ಓ, ಅಗಳ ಹಿಂಗೆಲ್ಲ ಹೇಳವಳೇನು? ಇಲ್ಲ ಕಣವ, ಏನ್ ಪಂಚಾಯ್ತಿ ಬೇಡ ಏನ್ ಬೇಡ, ನಾನು ಅವಳಿಗೆ ಹೇಳ್ಕೊತೀನಿ, ಸುಮ್ನಿರು. ಅವ್ರ ಬಗ್ಗೆ ಗೊತ್ತಲ್ವಾ ಅವಳ ಬಗ್ಗೆ? ಅವಳು ಬರೀ ಇಂಥ ಬುದ್ಧಿನೇ ಮಾಡ್ತಿರ್ತಾಳೆ. ಗಂಗಮ್ಮಕ್ಕವ್ರೆ, ನಮ್ಮನೆದೆಯ ಅದೆಷ್ಟು ಹೇಳಿದ್ರು ನಿಮ್ ತೋಟದವೇ ಬಿಡ್ಕೊಂಡ್ ಕೂತಿರ್ತಾಳೆ ಅವಳು. ಆ ರಾಮು ಅಷ್ಟೇ. ಇವ್ ಪಾಪ ಇವಳೇನು ಹೋಗಕ್ಕಿಲ್ಲ. ನೀವೆಲ್ಲ ನಾಟಕ ಆಡ್ತಿದ್ದೀರೇನು? ಒಬ್ಬೊಬ್ರು ಒಂದೊಂದು ಹೇಳ್ತಿದ್ದೀರಲ್ಲ. ಯಾವಳ ಯಾಕೆ ಬಿಡ್ಕೊಂಡ್ ಕೂತಿರ್ಬೇಕು? ನೀವ್ ಎಂತಿಗೆ ಇಷ್ಟು ನಿಮ್ದೆ ತೋಟ ಐತೆ, ಬೇಯಿಸಾಕೊಳಕ್ ಆಗಲ್ವೇನು? ಕೊಂಡೋಗೋದೇ ಜಾಸ್ತಿ ಆಗತ್ತೇನೋ ಅವಳಿಗೆ. ಅಯ್ಯೋ, ಅವಳ ಬುದ್ಧಿ ಅಂತದ್ದು ಕಣವ. ಎಷ್ಟು ಹೇಳಿದ್ರು ಹಂಗೆ. ಇಲ್ಲೇ ಮೇಯ್ಸೆ ಇಲ್ಲ, ಇಲ್ಲೇ ಕಟ್ಟಾಕು ಅಂದ್ರೂ ಹಾಕಲ್ಲ. ಅಲ್ಲಿ ಹೋಗಿ ಭಾಷಣ ಬಿತ್ತು ಕೂತ್ಕೊಂಡು ಮಾತಾಡ್ಬೇಕಲ್ಲ. ಅವ್ರಿಗೆಲ್ಲ ಏನ್ ಕೆಲ್ಸ? ನಿಮ್ ತೋಟದವ ನೀವು ಯಾರು ಹೋಗಿ ಬಂದು ನೋಡಕ್ಕಿಲ್ಲ. ಅವರೆಲ್ಲ ಬಿಡ್ಕೊಂಡ್ ಮಾತಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಒಂದ್ ಕಡೆ ನೋಡಿದ್ರೆ ಗಂಗಮ್ಮಕ್ಕ ನಿಮ್ದೇ ತಪ್ಪು ಅನ್ನನ. ಓಹೋ, ನಮ್ ತೋಟವ ಬರ್ತೀವ ಬಿಡ್ತೀವ ನಾವು. ಇವೆಲ್ಲ ಏನಕ್ ಬಿಡ್ಕೊಂಡ್ ಕುತ್ಕೋಬೇಕು ಅವರೆಲ್ಲವ? ಹಂಗೆ ಬಿಟ್ರೆ ಆಗಕ್ಕಿಲ್ಲ. ಊರಲ್ಲಿ ಹೋಗಿ ಅವ್ರಿಗೆ ಬೀದಿಲ್ ನಿಲ್ತು ಮಾಡ್ತೀನಿ ತಗೊಳ್ಳಿ ಮಾರಿ ಹಬ್ಬವ. ನಮ್ಮೂರ್ ಮನೆ ಗಂಡಸ್ರು ಹೋಗಿ ಕೇಳಿದ್ರೆ ಆಗಕ್ಕಿಲ್ಲ. ಮಾಡ್ತೀನಿ ಅವ್ರಿಗೆ. ಓ, ನೀವ್ ಎಂತಿ ಜಾಸ್ತಿನೇ ಆಯ್ತು. ನಾನು ಏನ ಅನ್ಕೊಂಡಿದ್ದೆ ಅವಳಿಗೆ. ಅವಳೆಲ್ಲ ಮಾಡ್ಕೊಂಡ್ಬಿಟ್ಟು ನೋಡಿ ಇವಳ ಮೇಲೆ ಹಾಕಿರೋದ. ಈಗ ಹೇಳಿ ಬಾಯ್ ಬಂದಂಗೆಲ್ಲ ಮಾತಾಡ್ತಿದ್ರಲ್ಲ. ಓ, ನಾನು ಸುಮ್ನಿರೋಣ ಅನ್ಕೊಂಡಿದ್ರೆ ನನ್ ಮೇಲೆ ಕುಬೆ ಕೂರ್ಸಕ್ ಹೋಗ್ತಿದ್ರಲ್ಲ ನೀವೆಲ್ಲವ. ಓ, ನಾನ್ ಬಂದಾಗ ನಿಮ್ ನನ್ ಕಣ್ಣಿಗೆ ನೀನೇ ಅಲ್ವಾ ಕಾಣಿಸ್ಕೊಂಡಿದ್ದು? ನೀನೇ ಅನ್ಕೊಂಡೆ ನಾನು. ಅದೆಲ್ಲ ಬಿಟ್ಟಿದ್ದಾರೆ ಹೋಗಿ ಅಂದಿದ್ದಕ್ಕೆ. ಓ, ನಂಗೆ ಗೊತ್ತಿತ್ತು, ಸುಮ್ನಿರು. ಮಾಡ್ಕೊಂಡ್ ಮಾತಾಡ್ಬೇಕು ನೀವು. ಹೇಳ್ದಂಗೆಲ್ಲ ಹೇಳಿಸ್ಕೊಳಕ್ಕಾಗಲ್ಲ ನಾವು. ನಾವೇನ್ ಬಿಟ್ಟಿಗ್ ಬಿದ್ದಿಲ್ಲ ಎಲ್ರ ಹತ್ರನು ಅದು ಇದು ಅಂತ ಎಲ್ಲ ಹೇಳಕ್ ಕೂತ್ಕೊಳಕ್ಕೆ. ಓ, ನಾನ್ ಚಿಕ್ಕ ವಯಸ್ಸಿಂದಾನೆ ಇದೇ ಕೆಲಸ ಮಾಡ್ಕೊಂಡ್ ಬಂದಿರೋದು. ಇವಾಗವರೆಗೂ ಯಾರ ಹತ್ರನು ಒಂದ್ ಮಾತು ಏನು ಹೇಳಿಸ್ಕೊಂಡವಳಲ್ಲ ನಾನು.
ನಿಮ್ಮ ಹತ್ರ ಬಂದು ಹೇಳಿಸ್ಕೊಳಂಗ ಆಯ್ತಲ್ಲ. ಸರಿ ಸರಿ ತಗ ಬಿಡು ವೀಣ, ಇರ್ಲಿ. ಇನ್ನೊಂದ್ ದಿನ ಆ ಕಡೆ ಎಲ್ಲ ಓಡಿಸ್ಕೊಳಕ್ಕೆ ಹೋಗ್ಬೇಡ. ಯಾರಾದ್ರೂ ನಮ್ಮ ತೋಟ ಕಡೆ ಬಿಟ್ರೆ ಒಂದ್ ಸ್ವಲ್ಪ ಹೇಳು, ಫೋನ್ ಹಚ್ಚಿ ಹೇಳು ನಂಗೆ. ನಾನೇ ಕೇಳೋಣ, ನಿಮ್ ತೋಟ ನೀವು ಬಂದು ನೋಡ್ಕೊಳ್ಳಿ. ಹ್ಞೂ, ನಿಮ್ಮ ತೋಟವ ನೀವು ಬಂದು ನೋಡ್ಕೋಬೇಕು. ನಾವು ಬಂದೆಲ್ಲ ಹೇಳೋಕ್ಕಾಗತ್ತಾ ಅವ್ರು ಬಿಟ್ಟವ್ರೆ ಇವ್ರು ಬಿಟ್ಟವ್ರೆ ಅಂತ? ಸರಿ ಸರಿ ತಗೊಳ್ಳಿ, ನಾನು ನೋಡ್ಕೊಳ್ಳೋದು ನಂಗೆ ಗೊತ್ತು. ನನ್ನ ತೋಟವ ನಿಮ್ಮ ಎಂತಿಗೆ ಐತೆ ಮಾರಿ ಹಬ್ಬ, ತಗೊಳ್ಳಿ ಹೋಗ್ತೀನಿ ಊರೊಳಕ್ಕೆ. ಈ ಥರದವರು ನಿಮ್ಮೂರಲ್ಲೂ ಇದ್ದಾರಾ ಅಂತ ಕಮೆಂಟ್ಸಲ್ಲಿ ಬಂದು ಹೇಳಿ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್.